ಸೊ ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಜಂಬಲ್ ವರ್ಡ್ಸ್ ಫೈಂಡ್ ದ ಆಡ್ ಒನ್ ಅಂತ ಒಂದು ಚಾಪ್ಟರ್ ಬಗ್ಗೆ ನೋಡೋಣ. ಸೊ ಇಲ್ಲಿ ಜಂಬಲ್ ವರ್ಡ್ಸ್ ಬಗ್ಗೆ ಹಲವಾರು ರೀತಿಯ ವಿವಿಧ ರೀತಿಯ ಕ್ವಶನ್ಗಳನ್ನು ಕೇಳ್ತಾರೆ. ಸೊ ಫಸ್ಟು ಗೊಂದಲ ಪದಗಳು ವಿಭಿನ್ನವಾದವನ್ನು ಕಂಡುಹಿಡಿಬೇಕಾಗಿರುತ್ತೆ. ಸೊ ಗೊಂದಲ ಪದಗಳ ಅಕ್ಷರಗಳನ್ನು ಮಿಶ್ರಣ ಮಾಡುವ ಒಗಟುಗಳು ಮತ್ತು ಅವುಗಳನ್ನು ಸರಿಯಾದ ಪದಕ್ಕೆ ಮರುಹೊಂದಿಸುವುದು ಶಬ್ದಕೋಶ ಮತ್ತು ಅರಿವಿನ ಕೌಶಲ್ಯಗಳನ್ನು ಹೆಚ್ಚಿಸುವುದು ಗುರಿಯಾಗಿದೆ. ಓಕೆನಾ. ಸೊ ಒಂದು ನಿರ್ದಿಷ್ಟ ಗುಣಲಕ್ಷಣದ ಆಧಾರದ ಮೇಲೆ ಸೇರದ ಗುಂಪಿನಲ್ಲಿರುವ ವಸ್ತುವನ್ನು ಗುರುತಿಸುವುದು, ವಿಮರ್ಶಕವಾದ ಚಿಂತನೆ ಮತ್ತು ವರ್ಗೀಕರಣ ಕೌಶಲ್ಯಗಳನ್ನು ಉತ್ತೇಜಿಸುವುದನ್ನು ವಿಭಿನ್ನ ಪದಗಳು ಒಳಗೊಂಡಿರುತ್ತದೆ. ಓಕೆ. ಗೊಂದಲ ಪದ ಅಂತ ಏನಂತ ಇಲ್ಲಿ ನೋಡ್ತಾ ಹೋಗೋಣ. ಸೊ ನಾನು ನೋಡ್ತಾ ಹೋಗ್ತೀನಿ. ಸೊ ನೀವು ಸ್ವಲ್ಪ ನೋಡ್ತಾ ಹೋಗಿ. ಈ ಪ್ರಶ್ನೆಗಳಲ್ಲಿ ಪದದ ಅಕ್ಷರಗಳನ್ನು ಮಿಶ್ರ ಅಥವಾ ಗೊಂದಲ ಕ್ರಮದಲ್ಲಿ ನೀಡುತ್ತೆ ಅಂತ ಏನು ಮಾಡ್ತಾರೆ. ಒಂದು ಅದಲ ಬದಲ ಅಂತಂದ್ರೆ ಒಂದು ಆ್ಯಪಲ್ ಅನ್ನೋದು ಇರುತ್ತಂದ್ರೆ ಅದನ್ನು ಎ ಬದಲಿ ಫಸ್ಟ್ ಇ ಕೊಡ್ಬೋದು. ಸೊ ಯಾವ್ಯಾವ ರೀತಿ ಕೊಡ್ತಾರೆ ಅಂತ ಅಲ್ಲಿ ನೋಡಿಕೊಂಡು ಅದು ಒಂದು ಪದ ಆಗಿರುತ್ತೆ, ಅದನ್ನು ಸ್ವಲ್ಪ ಗೊಂದಲವಾಗಿ ಕೊಟ್ಟಿರ್ತಾರೆ. ಸೊ ಅದನ್ನು ನಾವು ಇಲ್ಲಿ ರೂಪಿಸಬೇಕಾಗ್ತದೆ. ವಿಭಿನ್ನವಾದ ಪದಗಳ ಪ್ರಶ್ನೆಗಳನ್ನು ಪರಿಹರಿಸುವ ಕ್ರಮಗಳು ಯಾವ ರೀತಿ ಅಂತಂದ್ರೆ, ಪದಗಳನ್ನು ವಿಶ್ಲೇಷಿಸಿ, ಮೊದಲು ಪದಗಳನ್ನು ಬಿಡಿಸಿ. ಅದು ಗೊಂದಲ ಪದವಾಗಿದ್ದರೆ ಮಾತ್ರ ಏನು ಮಾಡಬೇಕು, ಪದಗಳನ್ನು ನಾವು ಬಿಡಿಸಬೇಕಾಗ್ತದೆ. ವಿಭಿನ್ನವಾದ ಪದವನ್ನು ಗುರುತಿಸಿ. ವರ್ಗ ಅಕ್ಷರಗಳ ಸಂಖ್ಯೆ ಅಂತಂದರೆ ವರ್ಗ ಕೊಟ್ಟಿರ್ಬೋದು, ಅಂತಂದರೆ 2ರ ವರ್ಗ 4. ಸೊ ನೆಕ್ಸ್ಟು 4ರ ವರ್ಗ 16 ಈ ರೀತಿಯೂ ಕೊಟ್ಟಿರ್ಬೋದು. ಆಮೇಲೆ ಅಕ್ಷರಗಳ ಸಂಖ್ಯೆ ಅಂತಂದರೆ ಏದು 1, ಜಡ್ದು 26. ಸೊ ಆ ರೀತಿಯೂ ನೀವು ನೋಡ್ಕೋಬೇಕು. ಎದಿಂದ ಜಡ್ವರೆಗೂ ನೋಡ್ಕೊಳ್ಳಿ. ಸೊ ನೆಕ್ಸ್ಟು ನಿಯಮವನ್ನು ಪರಿಶೀಲಿಸಿ. ವಿಭಿನ್ನ ಪದವನ್ನು ಆಯ್ಕೆ ಮಾಡಿದ ನಂತರ ಎಲ್ಲ ಇತರ ಪದಗಳ ಒಂದೇ ನಿಯಮ ಅಥವಾ ಮಾದರಿಯನ್ನು ಅನುಸರಿಸುತ್ತೇವೆ ಎಂದು ಖಚಿತಪಡಿಸ್ಕೊಳ್ಬೇಕು. ಯಾವ ರೀತಿಪ್ಪ ಅಂತಂದರೆ, ಸೊ ಈಗ ನೀವು ಏನು ಮಾಡ್ತೀರಾ, ಸೊ ಎದು ಎಷ್ಟಿರುತ್ತೆ, ಎದು 1 ಆಗಿದ್ದರೆ ಬಿದು 2 ಆಗಿರುತ್ತೆ. ಸೊ 2 ಆಗಿರುತ್ತೆ. ಸೊ ನೆಕ್ಸ್ಟು ಸಿದು ಎಷ್ಟಾಗಿರುತ್ತೆ, 3. ಸೊ ಈ ರೀತಿ ಇರುವಾಗ ಸೊ ನೀವೇನು ಮಾಡಬೇಕು, ಇಲ್ಲಿ ಒಂದು ಪದನ ಕೊಟ್ಟಿರ್ತಾರೆ ಅಂತಂದರೆ ಎ ಸಿ ಇ. ಸೊ ಸೊ ಇಲ್ಲಿ ನೋಡಬೇಕು ಯಾವ ರೀತಿ ಕೊಟ್ಟಿದ್ದಾರೆ, 1 3 5. ಸೊ ಈ ರೀತಿ ಇರುವಾಗ ಸೊ ಇಲ್ಲಿ ನಾವು ನೆಕ್ಸ್ಟ್ ಏನು ಮಾಡಬೇಕು, ಮುಂದಿನ ಪದವನ್ನು ಕಂಡು ಹಿಡಿಬೇಕಾಗಿರುತ್ತೆ. ಏನು ಬರುತ್ತೆ, 2 ಬಿಟ್ಟು ಅಂತಂದರೆ ಎ ಬಿ ಎ ಸಿ ಇ ಕೊಟ್ಟಿರ್ತಾರೆ. ಸೊ ನೆಕ್ಸ್ಟ್ ಯಾವ್ದು ಪದ ಬರುತ್ತೆ, ಸೊ ಡ್ಯಾಶ್ ಕೊಟ್ಟಿರ್ತಾರೆ ಅಂತಂದರೆ ಎ ಬಿ ಅಂತಂದರೆ ಬಿ ಬಿಟ್ಟು ಸಿ ಕೊಟ್ಟಿದ್ದಾನಂತಂದರೆ ಇಲ್ಲಿ ಡಿ ಬಿಟ್ಟು ಇ ಕೊಟ್ಟಿದ್ದಾನೆ ಅಂದರೆ ಎಫ್ ಬಿಟ್ಟು ಜಿ ಹಾಕಬೇಕಾಗಿರುತ್ತೆ. ಸೊ ಈ ರೀತಿ ನೀವು ಅದನ್ನು ಸರಿಪಡಿಸ್ಕೊಳ್ಬೇಕಾಗಿರುತ್ತೆ ಗೊಂದಲ ಪದದ. ಓಕೆನಾ. ಸೊ ನೆಕ್ಸ್ಟು ನೋಡೋದಾದರೆ ಗೊಂದಲ ಪದಗಳ ಪ್ರಶ್ನೆಗಳ ವಿಧಗಳು. ಸೊ ಸರಳ ಗೊಂದಲ ಪದಗಳು ವಿವರಣೆ. ಅಕ್ಷರಗಳ ಗುಂಪನ್ನು ನೀಡಲಾಗಿರುತ್ತೆ ಮತ್ತು ಅರ್ಥಪೂರ್ಣ ಪದವನ್ನು ರೂಪಿಸಲು ಅವುಗಳನ್ನು ಮರುಹೊಂದಿಸಲು ನಿಮ್ಮನ್ನು ಕೇಳಲಾಗುತ್ತದೆ. ಉದಾಹರಣೆಗೆ ಗೊಂದಲ ಪದ ಇಲ್ಲಿ ನೋಡ್ಬೋದು ನೀವು. ಸೊ ಇಲ್ಲಿ ನೋಡ್ಬೋದು APLAP. ಸೊ ಈ ರೀತಿ ಕೊಟ್ಟಿರ್ತಾರೆ. ಅದು ಏನಾಗುತ್ತೆ, APPLE ಅನ್ನೋದನ್ನು ನಾವು ಇಲ್ಲಿ ಸರಿಯಾಗಿ ಬರಿಬೇಕಾಗಿರುತ್ತೆ. ಅಂದರೆ ಏನಾಗಿರುತ್ತೆ, ಆ್ಯಪಲ್ ಅನ್ನೋದೊಂದು ಪದ ನಮಗೆ ಸಿಗುತ್ತೆ. ಸೊ ಈ ರೀತಿ ಮಾಡಿದರೆ ನಿಮ್ಮ ಆನ್ಸರ್ ಕರೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಸಾಧ್ಯತೆ ಅಲ್ಲ, 100% ಕರೆಕ್ಟೇ ಆಗುತ್ತೆ. ಆಯಿತಾ. ಸೊ ನೆಕ್ಸ್ಟು ಬಹುಪದಗಳನ್ನು ನೋಡ್ತಾ ಹೋಗೋಣ. ಸೊ ಬಹುಪದಗಳು. ಸೊ ಇಲ್ಲಿ ನೋಡ್ಬೋದು ಬಹುಪದಗಳಂತಂದರೆ ಸೊ ಈ ರೀತಿ ಕೊಟ್ಟಿರ್ತಾರೆ ನಿಮಗೆ. ಸೊ ಇಲ್ಲಿ ಕೊಟ್ಟಿರ್ತಾರೆ GDO ಅಂತ ಕೊಟ್ಟಿರ್ತಾರೆ ಅಂತಂದರೆ ಇದನ್ನು ನಾವು ಏನು ಮಾಡಬೇಕು, ಒಂದು ಸರಿಯಾದ ಪದನ ಮಾಡಬೇಕು. DOG ಡಾಗ್ ಅಂತ ಇಲ್ಲಿ ನಮಗೆ ಕಾಣುತ್ತೆ. ಸೊ ಈ ರೀತಿ ಮಾಡಿದರೆ 1 ಮಾರ್ಕ್ಸ್ ಪಕ್ಕ ಇರುತ್ತೆ. ಇದರಲ್ಲಿ ಒಂದು ಪ್ರಶ್ನೆ ಮಾತ್ರ 100% ಕೇಳ್ತಾರೆ. ಸೊ ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ. ಸೊ ಚೆನ್ನಾಗಿ ಸ್ಟಡಿನ ಮಾಡಿ, ಆಯಿತಾ. ಸೊ ಈಗ ನೋಡಿ CTA ಅಂತ ಕೊಟ್ಟಿದ್ದಾರೆ. ಇದೇನು ಒಂದು ಪದ ಆಗಲ್ಲ, ಇಂಗ್ಲೀಷ್ನಲ್ಲಿ ಇದೊಂದು ಪದ ಅಂತೂ ಆಗಲ್ಲ. ನಾವು ಇದನ್ನು ಮಾಡಬೇಕು, ಪದ ಮಾಡಬೇಕು. CAT ಕ್ಯಾಟ್ ಆಗುತ್ತೆ. ಸೊ ಇದು ಏನಾಗುತ್ತೆ, ರೈಟ್ ಆಗುತ್ತೆ. ಸೊ 1 ಮಾರ್ಕ್ಸ್ ನಿಮಗೆ ಕೈಯಲ್ಲೇ ಇದ್ದಂಗೆ. ಸೊ ನೆಕ್ಸ್ಟು ಇನ್ನೊಂದು ಪದ ನೋಡೋಣ. OGD ಅಂತ ಕೊಟ್ಟಿದ್ದಾರೆ. ಸೊ ಸಾರಿ OGD ಅಂತ ಕೊಟ್ಟಿದ್ದಾರೆ. ಇದನ್ನೇನು ಮಾಡಬೇಕು, ನಾವು ಗಾಡ್ ಆಗಿ ಕನ್ವರ್ಟ್ ಮಾಡಿದರೆ 1 ಮಾರ್ಕ್ಸ್. ಅಂತಂದರೆ ಇಲ್ಲಿ ಸರಿಯಾಗಿ ಒಂದು ಪದನ ನಾವು ರಚಿಸಬೇಕಾಗಿರುತ್ತೆ. ಸೊ ಒಂದು ಪದ ರಚನೆಯಾಗಿರೋ ರೀತಿ ಅವರು ಒಂದು ಸ್ಪೆಲ್ಲಿಂಗ್ನ ಕೊಟ್ಟಿರ್ತಾರೆ ಇಲ್ಲಿ.
ಆ ಪದಗಳಲ್ಲಿ ಅಂತಂದರೆ ಆ ಅಕ್ಷರಗಳಲ್ಲಿ ನಾವು ಒಂದು ಪದನ ಕ್ರಿಯೇಟ್ ಮಾಡಬೇಕಾಗಿರುತ್ತೆ. ಆಯಿತಾ? ಸೊ ಇದಷ್ಟಾದಮೇಲೆ ಗೊಂದಲ ಪದಗಳನ್ನು ಪರಿಹರಿಸಲು ಕ್ರಮಗಳು, ಸ್ವರಗಳನ್ನು ಹುಡುಕಬೇಕಾಗತ್ತೆ. ಏನು ಮಾಡಬೇಕು? ಸ್ವರಗಳನ್ನು ಹುಡುಕಿ. ಹೆಚ್ಚಿನ ಇಂಗ್ಲೀಷ್ ಪದಗಳು ಸ್ವರಗಳು ಮತ್ತು ವ್ಯಂಜನಗಳ ಸಮತೋಲಿತ ವ್ಯವಸ್ಥೆಯನ್ನು ಹೊಂದಿವೆ. ಸ್ವರಗಳನ್ನು ಪತ್ತೆ ಮಾಡಿ ಮತ್ತು ಅರ್ಥಪೂರ್ಣ ಪದವನ್ನು ರೂಪಿಸಲು ವ್ಯಂಜನಗಳ ನಡುವೆ ಹೇಗೆ ಹೊಂದಿಕೊಳ್ಳಬಹುದು ಎಂಬುದನ್ನು ಕುರಿತು ಯೋಚಿಸಿ. ಉದಾಹರಣೆ ಇಲ್ಲಿ ನೋಡ್ಬೋದು. AODMRU ಅಂತ ಕೊಟ್ಟಿದ್ದಾರೆ. AODMRU ಅಂದರೆ ಇದು ಆರ್ಮೋರ್ ಆಗುತ್ತೆ. ಸೊ ಇದನ್ನು ನಾವು ಇಲ್ಲಿ ಯಾವ ರೀತಿ ಜೋಡಿಸಬೇಕು ಸ್ವರಗಳ ಅಥವಾ ಇದು, ಸೊ ಇದನ್ನೆಲ್ಲ ನಾವು ನೋಡ್ಕೊಳ್ಬೇಕಾಗಿರುತ್ತೆ. ಸೊ ನೆಕ್ಸ್ಟು ಪದಗಳ ಉದ್ದವನ್ನು ಬಳಸಿ ಅಂತಂದರೆ ಸಂಭವನೀಯ ಪದಗಳನ್ನು ಗುರುತಿಸಲು ಸಹಾಯ ಮಾಡಲು ಗೊಂದಲ ಪದಗಳು ಉದ್ದವನ್ನು ಪರಿಗಣಿಸಿ. ಉದ್ದವಾದ ಪದಗಳು ಸಾಮಾನ್ಯವಾಗಿ ಹೆಚ್ಚು ಸಂಕೀರ್ಣ ರಚನೆಯನ್ನು ಹೊಂದಿರುತ್ತೆ. ಅದಕ್ಕೆ ಚಿಕ್ಕ ಪದಗಳನ್ನು ಸರಳವಾಗಿರುತ್ತವೆ. ನೋಡಿ, ಸರ್ಕ್ಯೂಟ್ ಅನ್ನೋದು ಒಂದಿದೆ. ಸೊ ಸರ್ಕ್ಯೂಟ್ ಅನ್ನೋದು ಸರಿಯಾದ ಉತ್ತರ. ಸೊ ಇಲ್ಲಿ ನೋಡ್ಬೋದು ಅವ್ರು ಏನು ಕೊಟ್ಟಿದ್ದಾರೆ, CRIOTRUC ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನು ನಾವೇನು ಮಾಡಬೇಕು, ಸರಿಯಾದ ರೀತಿಯಲ್ಲಿ ಜೋಡಿಸಿ ಒಂದು ಪದವನ್ನು ರಚನೆ ಮಾಡಬೇಕು. ಆ ಗೊಂದಲ ಅಕ್ಷರಗಳನ್ನು ನಾವು ಬಿಡಿಸಿ ಸೊ ಇಲ್ಲೇ ಮಾಡಬೇಕಾಗಿರುತ್ತೆ, ಒಂದು ಸರಿಯಾದ ಪದವನ್ನು ರಚನೆ ಮಾಡಬೇಕಾಗಿರುತ್ತೆ. ಸಾಮಾನ್ಯ ಪದ ಸಂಯೋಜನೆಯನ್ನು ಅಭ್ಯಾಸ ಮಾಡಿ ಅಂತಂದರೆ ಸಾಮಾನ್ಯ ಪದ ಸಂಯೋಜನೆಗಳಿರ್ತಲ್ಲ ಅದನ್ನು ನೀವು ಅಭ್ಯಾಸ ಮಾಡಬೇಕು. ಕೆಲವು ಗೊಂದಲ ಪದಗಳು ಆಗಾಗ ಬಳಸುವ ಪದಗಳನ್ನು ಒಳಗೊಂಡಿರುತ್ತವೆ. ಉದಾಹರಣೆ ಬೆಕ್ಕು, ನಾಯಿ ಮತ್ತು ಓಡುವಿಕೆ. ಈ ಪದಗಳನ್ನು ಗುರುತಿಸುವುದು ಗೊಂದಲ ಪದಗಳನ್ನು ತ್ವರಿತವಾಗಿ ಮರುಹೊಂದಿಸಲು ಸಹಾಯ ಮಾಡುತ್ತದೆ ಅಂತಂದರೆ ಇಲ್ಲಿ ನೋಡ್ಬೋದು. ಸೊ TLECAT ಟೆಲ್ಕಾಟ್ ಅನ್ನೋದನ್ನು ನಾವು ಸರಿಯಾಗಿ, ಟೆಲ್ಕಾಟ್ ಅಂದರೆ ಏನು, ಇದು ಒಂದು ಪದನೇ ಇಲ್ಲ ಇಂಗ್ಲೀಷ್ನಲ್ಲಿ. ಸೊ ಅದಕ್ಕೆ ನಾವು ಇದನ್ನು ಇಲ್ಲಿ ಫಸ್ಟು CATTLE ಅಂತಂದರೆ ಕೆಟಲ್ ಅಂತಂದರೆ ಆಕಳು. ಸೊ ಇದನ್ನು ನಾವು ನೋಡಬೇಕಾಗುತ್ತೆ. ಕೆಟಲ್ ಅಂತಂದರೆ ಒಂದು ಎನಿಮಲ್ ಪದ ಆಗಿರುತ್ತೆ. ಸೊ ಇದನ್ನು ನಾವು ಜೋಡಿಸಿದರೆ ಒಂದು ಮಾರ್ಕ್ಸ್ ನಿಮಗೆ ಇಲ್ಲಿ ಸಿಗುತ್ತೆ. ಆಯಿತಾ? ಸೊ ನೆಕ್ಸ್ಟು ಗೊಂದಲ ಪದಗಳನ್ನು ಅರ್ಥಪೂರ್ಣ ಅನುಕ್ರಮದಲ್ಲಿ ಮರುಹೊಂದಿಸಿ ಮತ್ತು ವಿಭಿನ್ನವಾದವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ನಿಮಗೆ ಯಾವ್ಯಾವ ಬರುತ್ತೆ ಸೊ ದಯವಿಟ್ಟು ನೀವು ತಿಳಿಸ್ಕೊಡ್ಬೇಕು. ಓಕೆನಾ? ಸೊ ಇಲ್ಲಿ ನೋಡಿ. ಸೊ ಒಂದೇದು TGMENSR ಇದು ಏನಾಗುತ್ತೆ, ಸೊ BILEMO. ಸೊ ಇದೇನಾಗುತ್ತೆ, ಸೊ ಇದೇನಾಗುತ್ತೆ ಮೇಲಿನ ಒಂದಕ್ಕಿಂತ ಹೆಚ್ಚು. ಸೊ ಇವನ್ನೆಲ್ಲ ನೀವು ಏನು ಮಾಡಿ ಕರೆಕ್ಟಾಗಿ ಹೊಂದಿಸಿ. ಸೊ ಇದೇನಾಗುತ್ತೆ, ಫಸ್ಟ್ನೇದೊಂದು ಹೇಳ್ತೀನಿ ನಾನು, ಇನ್ಸ್ಟಾಗ್ರಾಮ್ ಆಗುತ್ತೆ ನೋಡಿ, ಇನ್ಸ್ಟಾಗ್ರಾಮ್. ಸೊ ಇನ್ಸ್ಟಾಗ್ರಾಮ್ ಆಗುತ್ತೆ. ಸೊ ನೆಕ್ಸ್ಟು ಎಷ್ಟು ಪದ ಇದೆಯಲ್ಲ ಸೊ ಅದನ್ನು ನೀವು ಜೋಡಿಸಿ ನನಗೆ ಕಾಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಹತ್ರ ನಾನು ಬರ್ತೀನಿ. ಸೊ ಅಲ್ಲಿವರೆಗೂ ಎಲ್ಲರೂ ನೋಡ್ತಾಯಿರಿ. ಸೊ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.